ಕೆಲವು ದಿನಗಳ ಹಿಂದೆ ನೇಹಾ ಹಿರೇಮಠ ಅನ್ನುವಂಥ ವಿದ್ಯಾರ್ಥಿನಿ ಕಾಲೇಜಿಗೆ ಪರೀಕ್ಷೆ ಬರೆಯುವುದಕ್ಕೆ ಹೋದಂಥ ಸಂದರ್ಭದಲ್ಲಿ ಫಯಾಜ್ ಅನ್ನುವಂತಹ ವಿಕೃತ ಮನಸ್ಸಿನ ಯುವಕನಿಂದ ಅತ್ಯಂತ ಕ್ರೂರ ರೀತಿಯಲ್ಲಿ ಹಲ್ಲೆಗೊಳಗಾಗಿ ಅಲ್ಲಿಯೇ ಪ್ರಾಣವನ್ನ ಬಿಟ್ಟಿರ್ತಕ್ಕಂಥದ್ದು ನೀವೆಲ್ಲ ದೃಶ್ಯ ಮಾಧ್ಯಮಗಳಲ್ಲಿ ವೃತ್ತಪತ್ರಿಕೆಗಳಲ್ಲಿ ನೋಡಿದಂಥವರಾಗಿದ್ದೀರಿ. ಈ ಒಂದು ಹಾಡು ಆಗಲೇ ನಡೆದಿರ್ತಕ್ಕಂಥ ನೇಹಾ ಹಿರೇಮಠಳ ಹತ್ಯೆಯನ್ನ ಉಜ್ಜಯಿನಿ ಜಗದ್ಗುರುಗಳವರು ಹಾಗೂ ಕಾಶಿ ಜಗದ್ಗುರುಗಳವರು ಅತ್ಯಂತ ಕಠಿಣವಾದ ಪದಗಳಿಂದ ನಾವು ಖಂಡಿಸ್ತೇವೆ. ನೇಹಾ ಹಿರೇಮಠಳ ಆತ್ಮಕ್ಕೆ ಚಿರಶಾಂತಿ ದೊರಕಬೇಕಾದ್ರೆ, ಅವರ ಪರಿವಾರಕ್ಕೆ ಸಮಾಧಾನ ಸಿಗಬೇಕಾದ್ರೆ ಆ ಕೃತ್ಯವನ್ನು ಮಾಡಿದಂತಹ ಆ ವ್ಯಕ್ತಿಗೆ ಕಠಿಣ ಶಿಕ್ಷೆ ಆಗಬೇಕು. ಅದು ಅಂತಿಂತ ಶಿಕ್ಷೆ ಅಲ್ಲ, ಅಂತಹ ಕೃತ್ಯವನ್ನ ಮಾಡುವಂತ ವ್ಯಕ್ತಿಗಳು ಮತ್ತೊಮ್ಮೆ ಯೋಚನೆ ಮಾಡಬೇಕು. ಅಂತಹ ಶಿಕ್ಷೆ ಆ ಫಯಾಜ್ ಅನ್ನುವಂತಹ ಕೀಳು ಮನಸ್ಸಿನ ವ್ಯಕ್ತಿಗೆ ಆಗಬೇಕು ಅಂತ ಹೇಳಿ ನಾವು ಉಭಯ ಜಗದ್ಗುರುಗಳವರು ಒತ್ತಾಯವನ್ನ ಮಾಡತಕ್ಕಂಥವರಾಗಿದ್ದೇವೆ. ಸರ್ಕಾರ ಹಾಗೂ ಉಳಿದ ರಾಜಕೀಯ ಪಕ್ಷಗಳು ಈ ವಿಷಯದೊಳಗೆ ಯಾವುದೇ ರಾಜಕೀಯವನ್ನು ಮಾಡದೆ ಇದಕ್ಕೆ ಸೂಕ್ತ ತನಿಖೆಗಾಗಿ ಎಲ್ಲರೂ ಕೂಡ ಒತ್ತಡವನ್ನು ತರಬೇಕು, ಸರ್ಕಾರವನ್ನು ಒತ್ತಾಯಿಸಬೇಕು. ಅತ್ಯಂತ ಉನ್ನತ ಮಟ್ಟದ ತನಿಖೆ ಆಗಿ ಆ ಸತ್ಯ ಹೊರಗೆ ಬಂದು ಅದರ ಹಿನ್ನೆಲೆಯಲ್ಲಿ ಯಾರ್ಯಾರಿದ್ದಾರೆ ಅನ್ನುವಂಥದ್ದೆಲ್ಲ ಬಯಲಾಗಿ ಆ ಕುಕೃತ್ಯವನ್ನು ಮಾಡಿದಂಥ ಫಯಾಜನಿಗೆ ಅತ್ಯಂತ ಉಗ್ರವಾದ ಶಿಕ್ಷೆ ಆಗಬೇಕು ಅನ್ನುವಂತಹ ಬಲವಾದ ಒತ್ತಾಯವನ್ನ ಈ ವೇದಿಕೆಯಿಂದ ನಾವು ಮಾಡೋದಕ್ಕೆ ಬಯಸ್ತೇವೆ. ಇದರ ಜೊತೆಗೆ ತಂದೆ ತಾಯಿಗಳಾದಂಥವರು ತಮ್ಮ ಮಕ್ಕಳಿಗೆ ಪ್ರೀತಿಯನ್ನು ಕೊಡ್ರಿ, ಜೊತೆಗೆ ಸಂಸ್ಕಾರವನ್ನು ಕೂಡ ಕೊಡಬೇಕು, ಕೂಡಿ ಉಣ್ಣುವಂಥ ಸಂಸ್ಕೃತಿಯನ್ನು ಕಲಿಸಬೇಕು. ಬೇರೆ ಬೇರೆಯಾಗಿರುವಂತಹ ಯಾವುದೇ ವಿಚಾರಗಳನ್ನು ಯಾವತ್ತೂ ಕೂಡ ಅವರಿಗೆ ಕಲಿಸುವಂತಹ ನಿಟ್ಟಿನೊಳಗೆ ನೀವು ಇರಬಾರದು. ಮಕ್ಕಳು ಕಾಲೇಜಿಗೆ ಹೋಗ್ತಾರೆ ಅಂದ್ರೆ ಅವತ್ತಿನ ದಿನ ಏನಾಯಿತು ಏನಿಲ್ಲ ಅನ್ನುವಂಥದ್ದನ್ನ ವಿಚಾರ ಮಾಡಬೇಕು. ಪೂರ್ಣ ಗಮನ ಮಕ್ಕಳ ಮೇಲೆ ಇದ್ದಾಗ ಮಾತ್ರ ನಮ್ಮ ಸನಾತನ ಪರಂಪರೆಯ ಹೆಣ್ಣು ಮಕ್ಕಳು ಉಳಿಯೋದಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಲವ್ ಜಿಹಾದ್ ಹೆಸರಿನೊಳಗೆ, ಮತಾಂತರದ ಹೆಸರಿನೊಳಗೆ ಎಷ್ಟೆಲ್ಲ ನಮ್ಮ ಸನಾತನ ಪರಂಪರೆ ಮೇಲೆ ಆಕ್ರಮಣಗಳು ಆಗ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ಶೋಚನೀಯ, ವಿಷಾದ, ಜೊತೆಗೆ ಆತಂಕವನ್ನು ಕೂಡ ತಂದಿದೆ ಅನ್ನುವಂಥದ್ದು. ಆ ನಿಟ್ಟಿನೊಳಗೆ ಮಠಾಧೀಶರ ಕರ್ತವ್ಯ, ಹಿರಿಯರಾಗಿರ್ತಕ್ಕಂಥವರ ಕರ್ತವ್ಯ ಬಹಳ ದೊಡ್ಡದದ. ಈ ವೇದಿಕೆಯಿಂದ ಆ ಘಟನೆಯನ್ನು ಮತ್ತೊಮ್ಮೆ ಕಠಿಣವಾದ ಪದಗಳಿಂದ ಖಂಡನೆ ಮಾಡ್ತಾ ಆ ನೇಹಾ ಹಿರೇಮಠಳ ಆತ್ಮಕ್ಕೆ ಚಿರಶಾಂತಿ ಪ್ರಾಪ್ತವಾಗಲಿ, ನೊಂದಂತಹ ನೋವಿನಲ್ಲಿರುವಂತಹ ಆ ನಿರಂಜನ ಹಿರೇಮಠರ ಪರಿವಾರಕ್ಕೆ ಒಂದು ಸಾಂತ್ವನದ ನುಡಿಗಳನ್ನು ಈ ವೇದಿಕೆ ಮುಖಾಂತರ ನಾವು ಆಶೀರ್ವಾದ ಮಾಡೋದಕ್ಕೆ ಬಯಸ್ತೇವೆ. ಶೀಘ್ರಾತಿ ಶೀಘ್ರದಲ್ಲಿ ಆ ಒಂದು ತನಿಖೆಯಾಗಿ ಆ ವ್ಯಕ್ತಿಗೆ ಉಗ್ರ ಶಿಕ್ಷೆ ಆಗಬೇಕು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹಂಚಿಕೊಳ್ತಕ್ಕಂಥವರಾಗಿದ್ದೇವೆ.